ಇನ್ನು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಕೂಡ ಸರ್ಕಾರ ಜಾತಿ ಗಣತಿಯನ್ನ ಶುರು ಮಾಡಿದೆ. ಇನ್ನು ಇದು ಸಿಎಂ ಸಿದ್ದರಾಮಯ್ಯನವರ ಜಾತಿ ಗಣತಿನ, ಇದು ಅಶ್ವಥ್ ನಾರಾಯಣ್ ಅವರ ಪ್ರಶ್ನೆ, ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜಾತಿ ಗಣತಿನ, ಇಬ್ಬರಲ್ಲಿ ಯಾರ್ದು? ಸ್ವಾರ್ಥಕ್ಕೋಸ್ಕರ ಸಿದ್ದರಾಮಯ್ಯ ಜಾತಿ ಸಮೀಕ್ಷೆಯನ್ನ ಮಾಡಿಸುತ್ತಿದ್ದಾರೆ. ತರಾತುರಿಯಲ್ಲಿ ವೈಯಕ್ತಿಕ ಮಾಹಿತಿಗಳನ್ನ ಪಡೆಯಲಾಗುತ್ತಿದೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಇದು ಯಾವ ಗಣತಿ ಅಂತಾರೆ? ಸಿದ್ದರಾಮಯ್ಯನವ್ರ ಗಣತಿನ, ಡಿ ಕೆ ಶಿವಕುಮಾರ್ ಗಣತಿನ, ಯಾರ ಗಣತಿ ಇದು? ಸೊ ಇಲ್ಲಿ ಕಾನೂನಲ್ಲಿ ಯಾವುದಕ್ಕೆ ಅವಕಾಶ ಇಲ್ಲ. ಸಿದ್ದರಾಮಯ್ಯನವ್ರ ಜೇಬಿಂದ ಮಾಡ್ತಿದಾರ ಅಥವಾ ಶಿವಕುಮಾರ್ ಅವ್ರ ಜೇಬಿಂದ ಕಾಸಿಂದ ಖರ್ಚು ಮಾಡಿ ಮಾಡ್ತಿದಾರ? ಇದೇನಂದ್ರೆ ಇವರು ರಾಜಕೀಯ ದುರುದ್ದೇಶ ಅಷ್ಟೇ ಬಿಟ್ರೆ ರಾಜಕೀಯ ಪ್ರೇರಿತವಾಗಿ ಸದುದ್ದೇಶ ಇಲ್ಲದೆ ರಾಜಕೀಯ ಪ್ರೇರಿತವಾಗಿ ಯಾವುದು ಅವರಿಗೆ ಅಧಿಕಾರ ಇಲ್ಲದಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಇದು ಕಾನೂನು ಬಹಿರವಾಗಿದೆ. ಯಾರು ಇವತ್ತು ಕೇಂದ್ರ ಸರ್ಕಾರಕ್ಕೆ ಇದನ್ನ ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರ್ಬೇಕಾರೆ ಇವ್ರಿಗೆ ಕೇಂದ್ರ ಸರ್ಕಾರ ಮಾಡ್ತಿದ್ರೆ ಅದನ್ನ ತಗೊಂಡು ನೀವು ಉಪಯೋಗಿಸ್ಕೊಂಡು ಆಡಳಿತ ಮಾಡಿ ತಗೊಳ್ಳಿ. ನಿಮ್ಗೆ ಯಾರು ತಡೆಗಟ್ಟಿದ್ದಾರೆ? ನಿಮ್ಗೆ ಏನ್ ಮಾಹಿತಿ ತಗೊಂಡು ಅಗ್ರಿಮೆಂಟ್ ಮಾಡಿಕೊಂಡು ತಗೊಂಡು ಮಾಡಿ, ಅದನ್ನು ಬಿಟ್ಟು ನೀವು ಯಾವುದು ನಿಮಗೆ ಕಾನೂನಲ್ಲಿ ಅವಕಾಶ ಇಲ್ಲ, ಆತುರವಾಗಿ ಕೆಲವು ಎಲ್ಲ ಯಾವ ಪ್ರಶ್ನೆಗಳನ್ನ ಕೇಳಂಗಿಲ್ಲ, ಯಾವ ಮಾಹಿತಿಗಳನ್ನ ತಗೊಳಂಗಿಲ್ಲ, ಯಾವ ಚೆಕ್ ಲಿಸ್ಟ್ ಏನೆಲ್ಲ ಮಾಹಿತಿಗಳನ್ನ ತೊಗೊಳಲ್ಲ ಅಂತಂದೆಲ್ಲ ತೊಗೊಳ್ತಾ ಇದ್ದೀರಾ.